ಬಹಳ ಇಂಪಾರ್ಟೆಂಟ್. ಮನುಷ್ಯನನ್ನು ಮಾಡಿದ್ದೇ ಕೆಲಸ ಮಾಡಲಿಕ್ಕೆ. ಮನುಷ್ಯನ ಮಾಡಿದ ಸುಮ್ಮನೆ ಕೂತ್ಕೊಳ್ಳಿಕ್ಕಲ್ಲ, ಮನುಷ್ಯನ ಮಾಡಿದ ನಿದ್ರೆ ಮಾಡಲಿಕ್ಕಲ್ಲ, ಮನುಷ್ಯನ ಮಾಡಿದ ಊಟ ಮಾಡಲಿಕ್ಕಲ್ಲ, ಮನುಷ್ಯನ ಮಾಡಿದ ಕೆಲಸ ಮಾಡಲಿಕ್ಕೆ. ಇಲ್ಲದೇ ಈ ಲೋಕ ನಡೆಯುವುದಿಲ್ಲ. ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಕೆಲಸ ಮಾಡುವುದೇ ವ್ಯಾಯಾಮ. ಈಗಿನ ಕಾಲದಲ್ಲಿ ಏನಾಗಿದೆ, ನಾವು ಕೆಲಸ ಮಾಡುವುದಿಲ್ಲ. ವಾಕಿಂಗ್ ಬೆಳಿಗ್ಗೆ ಹೋಗುವಾಗ ಕಾರ್ನಲ್ಲಿ ಹೋಗಿ ಮತ್ತೆ ವಾಕಿಂಗ್ ಮಾಡ್ತಾರೆ. ಇದೆಲ್ಲ ನಾವು ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾನೆ ಸಮೀಕ್ಷೆಕಾರಿಯಿಂದ ಒಳ್ಳೆ ಕೆಲಸ ಮಾಡುವಂಥ. ನಮ್ಮ ಹಳ್ಳಿಯ ಜನರಿಗೆ ಈ ಡಾಕ್ಟರ್ಗಳಿದ್ದಾರೆ, ಹಳ್ಳಿಯ ಜನರು ಯಾರಾದರೂ ಬಂದರೆ ಅವ್ರಿಗೆ ಹೇಳೋದು ನೀನು 1 ಗಂಟೆ ವಾಕ್ ಮಾಡುವಂಥ. ಅವನಿಗೆ 1 ಗಂಟೆ ಯಾಕೆ ವಾಕ್ ಮಾಡಬೇಕು, ಅವನು ಇಡೀ ದಿವಸ ಕೆಲಸ ಮಾಡ್ತಾನೆ. ಹಾಗಾಗಿ ಕೆಲಸ ಮಾಡುವುದು ಒಂದು ದೊಡ್ಡ ವಿಚಾರ. ಯಾರಿಗೆ ವಾಕಿಂಗು ಅಥವಾ ರೆಗ್ಯುಲರ್ ವ್ಯಾಯಾಮ ಬೇಕು, ಯಾರು ಕೆಲಸ ಮಾಡುವುದಿಲ್ಲ, ಈ ಬ್ಲೂ ಕಾಲರ್ ವರ್ಕರ್ಸ್ ಅಂತ ಹೇಳ್ತೇವಲ್ವ, ವೈಟ್ ಕಾಲರ್ ವರ್ಕರ್ಸ್, ನಾಟ್ ಬ್ಲೂ ಕಾಲರ್, ವೈಟ್ ಕಾಲರ್ ವರ್ಕರ್ಸ್, ಅವ್ರಿಗೆ ಏನು ಕೆಲಸ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದು, ಆಫೀಸ್ನಲ್ಲಿ ಹೋಗಿ ಕೂತ್ಕೊಳ್ಳೋದು, ಮನೆಯಲ್ಲಿ ಕೂತ್ಕೊಳ್ಳೋದು, ಮನೆಯಿಂದ ಆಫೀಸಿಗೆ ಏರ್ ಕಂಡೀಷನ್ ಕಾರ್ನಲ್ಲಿ ಹೋಗೋದು, ಕೈಕಾಲೇ ನಡೆಯುವುದಿಲ್ಲ. ಆದ್ದರಿಂದ ವ್ಯಾಯಾಮ ಅಂತ ಹೇಳೋದು ಎಷ್ಟು ಅಗತ್ಯ ಅಂದರೆ ಆಹಾರಕ್ಕಿಂತಲೂ ಅಗತ್ಯ ಅಂತ ನಾನು ಹೇಳ್ತೇನೆ. ಓಕೆ ಸರ್, ಇವಾಗ ವ್ಯಾಯಾಮ ಅಂತ ವಿಷಯ ಬಂದರೆ ಯಾವ ಥರ ವ್ಯಾಯಾಮ ಮಾಡಬೇಕು, ಎಷ್ಟು ವ್ಯಾಯಾಮ ಮಾಡಬೇಕು ಅನ್ನೋದು ಕೂಡ ಒಂದು ಕನ್ಫ್ಯೂಷನ್ ಮತ್ತು ಪ್ರಶ್ನೆ. ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ನೀವು ವಾಕಿಂಗ್ ಹೋಗಿ ಅಥವಾ ಜಾಗಿಂಗ್ ಹೋಗಿ. ಇವಾಗ ಜಿಮ್ ಸೆಂಟರ್ಸು ನಿಮಗೆ ಗೊತ್ತು, ಪ್ರತಿಯೊಂದೊಂದು ರೋಡ್ಗೂ ಜಿಮ್ ಸೆಂಟರ್ಸ್ ಇದೆ. ಸೊ ಜಿಮ್ಮಲ್ಲಿ ಹೋಗಿ ಬೆವರು ಸುರಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತ ಬಹಳಷ್ಟು ಜನ ಅನ್ಕೊಂಡಿರುವಂಥದ್ದು. ಇದರಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನೆಲ್ಲ ಶುರು ಹೇಳ್ತೇನೆ, ಮತ್ತೆ ಸರಿಯಾದ್ದನ್ನು ಹೇಳ್ತೇನೆ. ಒಂದು, ವ್ಯಾಯಾಮ ಅಂದರೆ ಬೆವರಬೇಕು, ಬೆವರು ಸುರಿದ್ರೆ ಮಾತ್ರ ವ್ಯಾಯಾಮ, ಅದು ತಪ್ಪು. ಬೆವರು ಸುರಿಬೇಕು ಅಂತಿಲ್ಲ. ವ್ಯಾಯಾಮ ಅಂದರೆ ಏನು ಅಂದರೆ ಕೈಕಾಲು ನಡಿಬೇಕು, ಕೈಕಾಲಿನಲ್ಲಿ ಕೆಲಸ ಮಾಡಬೇಕು. ಮತ್ತು ಒಮ್ಮೆ ಶುರು ಮಾಡಿದರೆ ಅದನ್ನು ಒಂದು 5 ಮಿನಿಟ್ ಮಾಡಿ ನಿಲ್ಲಿಸೋದಲ್ಲ, ಮಿನಿಮಮ್ 20 ಮಿನಿಟ್ ಮಾಡಬೇಕು. ಆವಾಗ ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ ಅವ್ರಿಗೆ ಸಿಗ್ತದೆ, ಲಾಭ ಸಿಗ್ತದೆ. ಅದರಿಂದ ಹೆಚ್ಚು ಮಾಡಿದ್ರೆ ತೊಂದರೆ ಇಲ್ಲ. ಸಾಧಾರಣ 1 ಗಂಟೆವರೆಗೆ ನಾವು ನಡೀಬೋದು. ವ್ಯಾಯಾಮ ಅಂದರೆ ಅದು ಓಡಬೇಕು ಅಂತಿಲ್ಲ. ಆ ಓಡುವುದು ಭಾಳ ಹಾಳು ಆರೋಗ್ಯಕ್ಕೆ. ಯಾಕೆಂದರೆ ನಮ್ಮನ್ನು ಓಡಲಿಕ್ಕೆ ಅಂತ ಮಾಡಲಿಲ್ಲ ಮನುಷ್ಯ. ಓಡುವ ಪ್ರಾಣಿಗಳೇ ಬೇರೆ. ಓಡುವ ಪ್ರಾಣಿಗಳು ಎಲ್ಲ ಮಾಂಸಾಹಾರಿಗಳು. ಈಗ ನಾನು ಹುಲಿ ಅಥವಾ ಒಂದು ಬೆಕ್ಕು ಅಥವಾ ಒಂದು ನಾಯಿ ಅಥವಾ ಒಂದು ನರಿ ಇದೆಲ್ಲ ಓಡಬೇಕು. ಯಾಕೆಂದರೆ ಅದರ ಆಹಾರ ಕೂಡ ಓಡ್ತದೆ. ಈಗ ಒಂದು 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 ಸಿಂಹಕ್ಕೆ ಅದೊಂದು ಜಿಂಕೆಯನ್ನು ಹಿಡಿಬೇಕಾದ್ರೆ ಜಿಂಕೆ ಓಡ್ತದಲ್ವ, ಸಿಂಹ ಅದರಿಂದ ಹೆಚ್ಚು ಓಡಲಿಕ್ಕೆ ಸಾಮಾನ್ಯ ಇರಬೇಕು. ನಾವು ಹಾಗಲ್ಲ. ನಮ್ಮ ಆಹಾರ, ನಾವು ಸಸ್ಯಾಹಾರಿಗಳು. ನಮ್ಮ ಮರ ಓಡುವುದಿಲ್ಲ. ನಮಗೆ ಮರದ ಈಗ ಹಣ್ಣು ತಿನ್ನಬೇಕಾದ್ರೆ ಮರ ಓಡುವುದಿಲ್ಲ. ಹಾಗಾಗಿ ನಮಗೆ ಓಡಬೇಕು ಅಂತಿಲ್ಲ, ಓಡುವಂಥ ಪ್ರಶ್ನೆ ಬರೋದಿಲ್ಲ. ಹಾಗೆಯೇ ಸಸ್ಯಾಹಾರಿ ಆನೆ ಇದೆ, ಅದು ಓಡಬೇಕು ಅಂತಿಲ್ಲ. ಆನೆಯ ಕಾಲೇ ಬೇರೆ. ಆನೆಗೆ ಮತ್ತು ನಮಗೆ ಸ್ಟ್ರೈಟ್ ಕಾಲು. ಈ ಓಡುವ ಪ್ರಾಣಿಗಳಿಗೆ ಸ್ವಲ್ಪ ಹೀಗೆ ಕಾಲು. ಅದು ನೀನು ನೋಡಿದೆಯೇ ಇಲ್ವ, ಸ್ಕೆಲೆಟನೇ ಬೇರೆ ಅದಕ್ಕೆ. ಅದಕ್ಕೆ ನೋಡು, ನಾವು ಆರ್ಟಿಫಿಷಿಯಲ್ ಆಗಿ ಓಡುವಂಥ ಸ್ಪೋರ್ಟ್ಸ್ಗಳನ್ನು ಮಾಡಿಕೊಂಡಿದ್ದೇವೆ. ಮೈಲ್ ರನ್ನಿಂಗು, 800 ಮೀಟರ್ಸ್ ರನ್ನಿಂಗ್, ಇದೆಲ್ಲ ಆರೋಗ್ಯ ದೃಷ್ಟಿಯಿಂದ ಭಾಳ ಹಾಳು. ಇದನ್ನು ಆ ಓಡುವವರು ಹೇಗೆ ಮಾಡ್ತಾರೆ ನೀನು ನೋಡಿರ್ಬೋದು. ಅವ್ರು ಹೀಗೆ ಕೆಳಗೆ ನಾಯಿ ಹಾಗೆ ಕಾಲು ಕೈ ಮಾಡಿಕೊಂಡು ಮತ್ತೆ ಓಡ್ತಾರೆ. ಯಾಕಂದರೆ ಸರ್ತ ಹೀಗೆ ನಿಂತ್ಕೊಂಡು ಓಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಓಡುವುದು ನಮ್ಮ ನಾರ್ಮಲ್ ಕೆಲಸ ಅಲ್ಲ, ಅದು ಆರೋಗ್ಯಕ್ಕೆ ಹಾಳು. ಓಡುವುದು ಆರೋಗ್ಯಕ್ಕೆ ಹಾಳು. ಏನು ಪ್ರಾಬ್ಲಮ್ಸ್ ಆಗುತ್ತೆ ಸರ್ ಈ ಥರ ರನ್ನಿಂಗಿಂದ? ಓಕೆ, ಹೇಳ್ತೇನೆ. ನಾನು ಮೊದಲು ಹೇಳ್ತೇನೆ ಅದು. ಹಾಗಾಗಿ ಓಡುವುದು ಹಾಳು. ಯಾಕೆಂದರೆ ಒಂದು, ನಮಗೆ ಇರೋದು 2 ಕಾಲು. ನಮ್ಮ ಕಾಲು ಮಾತ್ರ ಈ 4 ಕಾಲಿನ ಪ್ರಾಣಿ. ಹಾಗೆ ನಮ್ಮ ಗಂಟುಗಳೆಲ್ಲ, ಈಗ ನಮ್ಮ ಮೊಣಗಂಟು ನೋಡು, ಒಂದು ಎಲುಬಿನ ಮೇಲೆ ಇನ್ನೊಂದು ಎಲುಬು ಕೂತ್ಕೊಂಡಿದೆ, ಅದರ ನಡುವಿನೊಂದು ತಲೆದಿಂಬಿದೆ. ಹಾಗೆ ಅದನ್ನು 4 ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ, ಅದಕ್ಕೆ ಲಿಗಮೆಂಟ್ಸ್ ಅಂತ ಹೇಳೋದು. ಹಾಗಾಗಿ ಅದು ಅನ್ಸ್ಟೇಬಲ್ ಜಾಯಿಂಟು. ಮತ್ತು ಅದು 4 ಕಾಲು ಇದ್ದ ಪ್ರಾಣಿ ಅದನ್ನು ಹಿಡ್ಕೊಂಡು ಓಡ್ಬೋದು. ನಾವು ಓಡಿದ ಕೂಡಲೇ ನಮ್ಮ ಸೆಂಟರ್ ಆಫ್ ಗ್ರಾವಿಟಿ ಹೊರಗೆ ಬಿದ್ದ ಕೂಡಲೇ ಆ ಸ್ಟ್ರೈನ್ ಆಗ್ತದೆ ಲಿಗಮೆಂಟ್ಸ್ನ ಮೇಲೆ. ನಮ್ಮನ್ನು ಹಾಗೆ ಇಟ್ಟುಕೊಳ್ಳಿಕ್ಕೆ ಇದನ್ನು ಬೀಳ್ತೆ. ಈಗ ಆನೆ 4 ಕಾಲು ಇದ್ದ, ಆನೆ ಕಾಲು ನಮ್ಮ ಕಾಲು ಒಂದೇ. ಆದರೆ ಆನೆ ನಿಂತ್ಕೊಂಡು ನಿದ್ರೆ ಮಾಡ್ಬೋದು. ಯಾಕೆ? ಅದು ನಿಂತ್ಕೊಂಡು ನಿದ್ರೆ ಮಾಡಿದರೂ ಅದಕ್ಕೆ ಸೆಂಟರ್ ಆಫ್ ಗ್ರಾವಿಟಿ ಹಾಳಾಗುದು. ನೀನು ನಿಂತುಕೊಂಡು ನಿದ್ರೆ ಮಾಡಿದರೆ ಅಲ್ಲೇ ಬೀಳ್ತೇವೆ. ಯಾಕೆಂದ್ರೆ ನಮಗೆ ಸೆಂಟರ್ ಆಫ್ ಗ್ರಾವಿಟಿ ತಪ್ಪಿ ಹೋಗ್ತದೆ. ಕಣ್ಣು ಮುಚ್ಚಿದ ಕೂಡ ನಮಗೆ ಸೆಂಟರ್ ಆಫ್ ಗ್ರಾವಿಟಿ ತಪ್ಪಿ ಹೋಗ್ತದೆ. ಹಾಗಾಗಿ ಓಡುವಾಗ ಸೆಂಟರ್ ಆಫ್ ಗ್ರಾವಿಟಿ ತಪ್ಪಿ ಹೋದಾವಾಗ ನಾವು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಗಂಟಿನ ಮೇಲೆ ಶಕ್ತಿ ಹಾಕಬೇಕು. ಹಾಗಾಗಿ ಓಡುವವರಿಗೆ ಮೊಣಕಾಲು, ಕೆಳಗಿನ ಗಂಟು, ಕಾಲಿನ ಗಂಟುಗಳೆಲ್ಲ, ಸೊಂಟ ಎಲ್ಲ ಗಂಟುಗಳು ಹಾಳಾಗ್ತವೆ. ಹಾಗೆ ರೆಗ್ಯುಲರ್ ಓಡುವವರಿಗೆ ಗಂಟುಗಳು ಬಹಳ ದೊಡ್ಡ ಒಂದು ಶಾಪ. ಇನ್ನೊಂದು ಏನು ಅಂದರೆ, ಈ ಓಡುವಾಗ ನಾವು ಮೋಟಿವೇಶನ್ ಇರಬೇಕು. ಓಡುವವರಿಗೆ ಒಂದು ಮೋಟಿವೇಶನ್. ನಾನು ಬೆಳಿಗ್ಗೆ ಎದ್ದಿಷ್ಟು ಓಡಬೇಕು, ನಾನು ಮೈಲ್ ರನ್ ಮಾಡಬೇಕು, ನಾನು ಜಾಗ್ ಮಾಡಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕಂತ. ಆವಾಗ ಓಡುವಾಗ ಎಲ್ಲಿಯಾದರೆ ನಿನಗೆ ನಿನ್ನ ಹಾರ್ಟಿಗೆ ಕಷ್ಟ ಆಗ್ತದೆ. ಯಾಕೆಂದರೆ ನಾವು ಓಡಲಿಕ್ಕೆ ಅಂತ ನಮ್ಮನ್ನು ಮಾಡಿದ್ದಲ್ಲ. ಈಗ ನೀನು ಓಡಿದರೆ ಒಂದು ಓಡಿ 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 ಆಗುವಾಗ ಹಾರ್ಟಿಗೆ ಕಷ್ಟ ಆಗ್ತದೆ, ಅಲ್ಲಿ ಹಾರ್ಟ್ ಫೇಲ್ ಆಗ್ತದೆ. ಆದರೆ ಅದರ ಮೊದಲು ದಮ್ ಕಟ್ತದೆ. ಆ ದಮ್ ಕಟ್ಟುವಾಗ ನಮ್ಗೆ ಗೊತ್ತಾಗ್ತದೆ ನನಗೆ ಓಡಲಿಕ್ಕೆ ಆಗೋದಿಲ್ಲ ಇನ್ನು ಅಂತ. ಆದರೆ ಆ ಒಂದು ಫೀಲಿಂಗ್ ನಮಗೆ ಮೆದುಳಿಗೆ ಬರುವಾಗ, ನನಗೆ ಇನ್ನು ಓಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಒಂದು ಸಿಗ್ನಲ್ ಬರುವಾಗ
ಇನ್ನೊಂದು ಸಿಗ್ನಲ್ ಬರ್ತದೆ, ನನಗೆ ಓಡಲೇಬೇಕು, ನಾನು ಓಡಿದಾಗ್ತದೆ, ನಾನು ಓಡಿ ಒಂದು ದೊಡ್ಡ ಜನ ಆಗಬೇಕು, ನಾನು ಮೈಲ್ ರನ್ ಮಾಡಬೇಕು ಅಂತ ಆ ಸಿಗ್ನಲ್ ಹೋದರೆ ಆ ಸಿಗ್ನಲ್ಗೆ ಪ್ರಿಫರೆನ್ಸ್ ಬರ್ತದೆ. ಅಲ್ಲಿ ಸಬ್ಸ್ಟ್ರೇಟ್ ಕಾಂಪಿಟೇಷನ್ ಅಂತ ಹೇಳೋದು ಸಿಗ್ನಲ್ ಹೋಗುವಾಗ. ಯಾವುದು ಮೋರ್ ಪವರ್ಫುಲ್ ಸಿಗ್ನಲ್ ಅದು ಸುರುವಿಗೆ ಹೋಗ್ತದೆ. ಅದೇನು ಹೇಳ್ತಾರೆ ಓಡು ಅಂತ. ಆವಾಗ ನಮಗೆ ಈ ದಮ್ ಕಟ್ಟೋದು ಗೊತ್ತಾಗೋದಿಲ್ಲ. ಹಾಗೆ ಓಡಿದರೆ ಓಡಿಯೇ ಸಾಯ್ತಾರೆ. ಕೆಲವರೆಲ್ಲ ಬಹಳ ದೊಡ್ಡ ಜಾಗರ್ಸು ಓಡುವಾಗಲೇ ಸತ್ತಿದ್ದಾರೆ. ಇವಾಗ ವಿಶ್ವದ ವೇಗದ ಮನುಷ್ಯ ಅಂತ ಉಸೈನ್ ಬೋಲ್ಟ್ ಅನ್ನು ನಾವು ಕರಿತೀವಿ. ಹೌದು, ಅಂಥವ್ರು. ಇನ್ನು ನಿನಗೊಂದು ಉದಾಹರಣೆ ಹೇಳ್ತೇನೆ. ಈಗ ಭೋಪಾಲ್ನಲ್ಲಿ ಗ್ಯಾಸ್ ಟ್ರಾಜಿಡಿ ಆಯಿತು. ನಾವೆಲ್ಲ ಎಣಿಸೋದು ಜನ ಗ್ಯಾಸಿನಿಂದ ಸತ್ತಿದ್ದಾರೆ ಅಂತ. ಆದರೆ ನಿಜವಾಗಿ ಗ್ಯಾಸಿನಿಂದ ಹೆಚ್ಚು ಜನ ಸಾಯಲಿಲ್ಲ. ಯಾಕೆಂದರೆ ಗ್ಯಾಸಿನಿಂದ ಇರಿಟೇಷನ್ ಆ ಕಾಲದಲ್ಲಿ ಸ್ವಲ್ಪ ಕಣ್ಣಿಗೆ ಇದು ಆಗ್ತದೆ, ಶ್ವಾಸ ತೆಗೀಲಿಕ್ಕೆ ಕಷ್ಟ ಆಗ್ತದೆ, ಸತ್ತವರು ಕಮ್ಮಿ. ಈ ಗ್ಯಾಸಿನಿಂದ ಸಾಯಿದಿಲ್ಲ. ನನ್ನ ಕ್ಲಾಸ್ಮೇಟು ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದ ಭೋಪಾಲ್ ಪ್ಲಾಂಟ್ನಲ್ಲಿ. ಅವನ ಫ್ಯಾಮಿಲಿ ಅದರ ಒಳಗೆ ಮನೆ, ಪ್ಲಾಂಟಿನ ಒಳಗೆ ಮನೆ. ಅಲ್ಲಿ ಗ್ಯಾಸ್ ಲೀಕ್ ಆಗಿದೆ, ಅವರಿಗೇನಾಗಲಿಲ್ಲ, ಅವ್ರಿಗೆ ಗೊತ್ತೂ ಆಗಲಿಲ್ಲ ಬೆಳಿಗ್ಗೆವರೆಗೆ. ಅವನ ಹೆಂಡತಿ ಮಕ್ಕಳು ಎಲ್ಲ ಇದ್ರಲ್ಲಿ, ಎಲ್ಲರೂ ಚೆನ್ನಾಗಿದ್ದಾರೆ ಈಗಲೂ, ಏನಾಗಲಿಲ್ಲ ಅವರಿಗೆ. ಆದರೆ ಜನಕ್ಕೆ ಏನಾಯಿತು, ಗ್ಯಾಸ್ ಹೊರಗೆ ಬಂದಿದೆ, ಎಲ್ಲ ಓಡಿ ಅಂತ. ಎಲ್ಲರೂ ಎಣಿಸಿದ್ರು ನಾವು ಓಡದಿದ್ರೆ ಗ್ಯಾಸ್ ಕೊಲ್ತದೆ ಅಂತ. ಸೊ ಓಡ್ಲಿಕ್ಕೆ ಶುರು ಮಾಡಿದರು. ನಾವೆಲ್ಲ ಓಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಬೆಳಿಗ್ಗೆ ಎದ್ದು ಓಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಹೊತ್ತು ಹೋಗ್ಬೋದು, ಮತ್ತೆ ದಮ್ ಕಟ್ತದೆ. ಆದರೆ ಈ ದಮ್ ಕಟ್ಟುವಾಗ ಅವ್ರಿಗೆ ಏನಾಗ್ತದೆ, ಅವರ ಸಬ್ಸ್ಟ್ರೇಟ್ ಕಾಂಪಿಟೇಷನ್ ಒಳಗೆ ಹೋಗ್ತದೆ. ಓಡದಿದ್ರೆ ಕಷ್ಟ, ಓಡದಿದ್ರೆ ಈ ಗ್ಯಾಸ್ ಕೊಲ್ತದೆ. ಅದು ಗ್ಯಾಸಿನ ಹೆದರಿಕೆಯಿಂದ ಓಡಿ ಪೋಸ್ಟ್ ಮಾರ್ಟಮ್ ಮಾಡಿ ನೋಡುವಾಗ ಹೆಚ್ಚಿನವರು ಲಂಗ್ ಕಂಜೆಷನಿಂದ, ಅಂದರೆ ಪಲ್ಮನರಿ ಎಡಿಮಾದಿಂದ ಹಾರ್ಟ್ ಫೇಲ್ ಆಗಿ ಸತ್ತಿದ್ದಾರೆ. ಹಾಗಾಗಿ ಓಡಕ್ಕೆ ಹೋಗಿ. ಹಾಗಾಗಿ ಓಡುವುದು ಆರೋಗ್ಯಕ್ಕೆ ಅದೊಂದು ಪ್ರಕೃತಿಯ ನಿಯಮ ಅಲ್ಲ, ಪ್ರಕೃತಿಗೆ ಎದುರು ಹೋಗೋದು. ಈ ಪ್ರಕೃತಿ ಅಂತ ಹೇಳೋದು ಉಂಟಲ್ವಾ, ನಿಸರ್ಗ, ಅದು ನಮಗೆ ಏನು ಬೇಕು, ನಮ್ಮ ಆರೋಗ್ಯಕ್ಕೆ ಏನು ಬೇಕು ಅದನ್ನೆಲ್ಲ ದೇವರು ಅದರಲ್ಲಿ ಕೊಟ್ಟಿದ್ದಾನೆ. ಅದು ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂತ. ಹಾಗಾಗಿ ಈ ನಿಸರ್ಗ ಏನು ಹೇಳ್ತದೆ, ನೀನು ನಡಿಬೇಕು, ನೀನು ಕೆಲಸ ಮಾಡಬೇಕು. ನಡಿಬೇಕು ಅಂತ ಹೇಳೋದಿಲ್ಲ, ನೀನು ಕೆಲಸ ಮಾಡಬೇಕು ಅಂತ. ಆದರೆ ಈ ಕೆಲಸ ಮಾಡೋದಿಲ್ಲ. ಈಗ ನಾನು ಒಂದು ಉದಾಹರಣೆ ಹೇಳ್ತೇನೆ. ಈಗಿನ ಹೆಂಗಸರಿಗೆಲ್ಲ ಒಂದು ವೆಯ್ಟ್ ಹೆಚ್ಚಿಗೆ, ಗಂಟಿನ ನೋವು, ಮತ್ತು ಎಲ್ಲ ಮಂಡಿಯಲ್ಲಿ ನೋವು, ಕೈಯಲ್ಲಿ ನೋವು, ಸೊಂಟದಲ್ಲಿ ನೋವು, ಫ್ರೋಸನ್ ಶೋಲ್ಡರ್ ಅಂತ ಎಲ್ಲ. ಮುಂಚಿನ ಕಾಲದವ್ರಿಗೆ ಇರಲಿಲ್ಲ ಇದು. ನಾನು ಚಿಕ್ಕ ವಯಸ್ಸಿನ ಡಾಕ್ಟರ್ ಇದ್ದಾಗ ನಾನು ಯಾರು ಫ್ರೋಸನ್ ಶೋಲ್ಡರ್ ನೋಡಲೇ ಇಲ್ಲ. ಎಲ್ಲೋ ಒನ್ಸ್ ಇನ್ ಎ ಬ್ಲೂ ಮೂನ್ ಯಾರು ಸಿವಿಯರ್ ಡಯಾಬಿಟಿಸ್ಗೆ ನೋಡಿರ್ಬೋದು, ಇಲ್ದಿರಿಲ್ಲ. ಯಾಕೆ? ಮುಂಚಿನ ಕಾಲದಲ್ಲಿ ಹೆಂಗಸರಿಗೆ ನೀರು ಹೀಗೆ ಅದು ಹಿಟ್ಟು ಮಾಡಬೇಕು, ಕಲ್ಲಿನಲ್ಲಿ ಕಲ್ಲು ಕಡಿಬೇಕು, ವಸ್ತ್ರ ಒಗಿಬೇಕು, ನೀರು ಎಳಿಬೇಕು, ನೀರು ಹೊತ್ಕೊಂಡು ಹೋಗಬೇಕು, ನೀರನ್ನು ಸೊಂಟದಲ್ಲಿ ಇಟ್ಕೊಂಡು ಹೋಗಬೇಕು. ಅವ್ರಿಗೆ ಏನು ಕಾಯಿಲೆ ಬರೋದಿಲ್ಲ.